ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ರಕ್ಷಿತಾ ಬಜ್ಪೇಯಿ. ಇವತ್ತು ನಾವು ದೇವ್ರ ಮನೆಗೆ ಹೋಗ್ತಾ ಇದ್ದೇವೆ. ಅಂದರೆ ಚಿಕ್ಕಮಂಗ್ಳೂರಲ್ಲಿ ಇವಾಗ ದೇವ್ರ ಮನೆಗೆ ಒಂದು ಕಡೆಗೆ ಟಿಕೆಟ್ ಎಲ್ಲ ಕಂಪಲ್ಸರಿ ಇಲ್ಲ, ಅಂದರೆ ಟಿಕೆಟ್ ಇಲ್ಲ ಅಲ್ಲಿಗೆ. ಬಟ್ ಬೇರೆ ಕಡೆ ಎಲ್ಲಿಗೆ ಹೋಗಬೇಕಾದ್ರೂ, ಯಾವ ಪ್ರೈವೇಟ್ ವೆಹಿಕಲಲ್ಲಿ ಹೋಗಬೇಕಾದ್ರೂ ಅಥವಾ ಟೂ ವೀಲರ್ ಇರ್ಬೋದು ಅಥವಾ ಫೋರ್ ವೀಲರ್ ಇರ್ಬೋದು, ಎಲ್ಲದಕ್ಕೂ ಟಿಕೆಟ್ಸ್ ಮಾಡಿದ್ದಾರೆ. ಸೊ ತುಂಬ ಒಳ್ಳೆಯದು ಟಿಕೆಟ್ಸ್ ಮಾಡಿದ್ರಿಂದ, ಅಂದರೆ ಕ್ರೌಡ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂತೇಳಿ. ದೇವ್ರ ಮನೆಗೆ ಅದು ಇರಲಿಲ್ಲ, ಸೊ ನಾವು ಇವಾಗ ದೇವ್ರ ಮನೆಗೆ ಹೋಗ್ತಾ ಇದ್ದೇವೆ. ಆನ್ ದ ವೇ ಹೋಗಬೇಕಾದ್ರೆ ಎಲ್ಲ ಕಡೆ ಬಿಸಿಲಿತ್ತು, ಸ್ವಲ್ಪ ಸ್ವಲ್ಪ ಮಳೆ ಸಿಗ್ತಾಯಿತ್ತು. ಸೊ ಫಸ್ಟಿಗೆ ನಾವಿಲ್ಲಿ ಪೆಟ್ರೋಲ್ ಹಾಕುವ ಅಂತೇಳಿ ಬಂದ್ವಿ. ಇವಾಗ ಪೆಟ್ರೋಲ್ ಹಾಕಿ ಹೋಗ್ತಾ ಇದ್ದೇವೆ. ಎದುರೆಲ್ಲ ಹೋದರೆ ಫ್ಯೂಯಲ್ ಸಿಗೋದಿಲ್ಲ, ಕಷ್ಟ. ಅದಕ್ಕೋಸ್ಕರ ಇಲ್ಲೇ ಫ್ಯೂಯಲ್ ಹಾಕಿಸ್ಕೊಂಡು ಇವಾಗ ಹೋಗ್ತಾ ಇದ್ದೇವೆ. ನೋಡಿ ವೆದರ್ ಹೇಗಿದೆ ಅಂತೇಳಿ, ಫುಲ್ ಕೋಲ್ಡ್ ಇದೆ ವೆದರ್. ಸ್ವಲ್ಪ ಲೈಟಲ್ಲಿ ಬಿಸಿಲು ಕೂಡ ಇತ್ತು, ಲೈಟಲ್ಲಿ ಮಳೆ ಕೂಡ ಬರ್ತಾ ಇತ್ತು. ಸೊ ಹಾಗಾಗಿ ಇನ್ನು ಜೋರು ಮಳೆ ಸ್ಟಾರ್ಟ್ ಆಗೋ ಮುಂಚೆ ಒಂದು ಕಡೆ ಗಾಡಿ ನಿಲ್ಲಿಸಿ ರೈನ್ಕೋಟ್ ಎಲ್ಲ ಹಾಕ್ಕೊಂಡು ಹೋಗುವ ಅಂತೇಳಿ ಇವಾಗ ಗಾಡಿ ನಿಲ್ಲಿಸ್ತೀವಿ. ನೋಡಿ ಆ ಸೈಡ್ ಏನೋ ತೋಟ ಇತ್ತು. ಸೊ ಇವಾಗ ರೈನ್ಕೋಟ್ ಎಲ್ಲ ಹಾಕ್ಕೊಂಡು ನಮ್ಮ ಜರ್ನಿ ಪುನಃ ಸ್ಟಾರ್ಟ್ ಮಾಡಿದ್ವಿ. ಈ ಕಾರಲ್ಲೆಲ್ಲ ಹೋಗೋದಕ್ಕಿಂತ ಈ ಮಳೆ ಟೈಮಲ್ಲಿ ಬೈಕಲ್ಲಿ ಹೋಗೋದೇ ತುಂಬ ಖುಷಿ ಅನಿಸುತ್ತೆ. ಸೊ ಮಧ್ಯಾಹ್ನ ಹೊತ್ತಾಗಿತ್ತು, ಆಲ್ಮೋಸ್ಟ್ 12:30. ಸೊ ಹಾಗಾಗಿ ಊಟ ಮಾಡ್ಕೊಂಡೆ ಹೋಗುವ ಅಂಥೇಳಿ ಇಲ್ಲಿ ಊಟ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಟ್ವಿ. ಇವಾಗ ನಾವು ಮೂಡಿಗೆರೆಯಲ್ಲಿದ್ದೀವಿ. ಇಲ್ಲಿಂದ ದೂರ ಇದೆ, 1 hour ಜರ್ನಿ ಇದೆ. ಇಲ್ಲಿ ಅಂತೂ ಜೋರು ಮಳೆ ನಮಗೆ ಸಿಕ್ತು ಹೋಗಬೇಕಾದ್ರೆ. ನೀವು ಚಿಕ್ಕಮಂಗ್ಳೂರಿಗೆ ಪ್ಲ್ಯಾನ್ ಮಾಡೋದಾದರೆ ದೇವ್ರ ಮನೆ ತುಂಬ ಒಳ್ಳೆ ಪ್ಲೇಸ್, ಬಟ್ ಸ್ವಲ್ಪ ದೂರ ಇದೆ ದೇವ್ರ ಮನೆ ಒಂದೇ ಪ್ಲೇಸಿಗೆ ಹೋಗೋದಾದರೆ. ಮತ್ತು ಬೇರೆ ಕಡೆ ಹೋಗೋದಾದರೆ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ, ಅದನ್ನು ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ. ಸೊ ಸಡನ್ ಪ್ಲ್ಯಾನಲ್ಲಿ ಬರೋದಾದರೆ ಇಲ್ಲಿ ದೇವ್ರ ಮನೆಗೆ ಬಂದು ಹೋಗ್ಬೋದು. ಒಳ್ಳೆ ಪ್ಲೇಸ್. ಅಷ್ಟು ದೂರ ಹೋಗಿ ಆ ವ್ಯೂ ನೋಡಬೇಕಾದ್ರೆ ನಾವು ಅಷ್ಟು ದೂರ ಬಂದಿದ್ದು ವೇಸ್ಟ್ ಅಂತ ಅನಿಸಲ್ಲ, ಒಳ್ಳೆ ಪ್ಲೇಸ್. ಇವಾಗ ನಾವು ದೇವ್ರ ಮನೆ ಹತ್ರ ಆದ್ವಿ. ಇಲ್ಲೊಂದು ನೋಡಿ ಮ್ಯಾಪ್ ಇದೆ, ತುಂಬ ಜನ ಬೈಕರ್ಸ್ ಬರ್ತಾಯಿದ್ರು. ಇಲ್ಲಿ ರೋಡ್ ಒಂದಷ್ಟು ಒಳ್ಳೆ ಇಲ್ಲ, ಬರಬೇಕಾದ್ರೆ ಸ್ವಲ್ಪ ಜಾಗೃತಿಯಾಗಿ ಬನ್ನಿ. ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಮತ್ತು ಸಣ್ಣ ರೋಡ್ ಇರೋದು. ನೋಡಿ ಆಲ್ಮೋಸ್ಟ್ ನಾವು ರೀಚ್ ಆದ್ವಿ, ಇನ್ನು ಸ್ವಲ್ಪ ಇರೋದು. ಇಲ್ಲಿ ಹೋಗಬೇಕಾದ್ರೆ ನೋಡಿ ಇವಾಗಲೇ ಇಲ್ಲಿ ಫುಲ್ ಫಾಗ್ ಇದೆ, ನೋಡ್ತಾ ಇರ್ಬೋದು. ಇಲ್ಲೂ ಒಂದು ಹಳ್ಳಿಯಲ್ಲಿ ನೋಡಿ ಸ್ಕೂಲ್ ಇದೆ. ಸ್ಕೂಲ್ ನೋಡಿ ತುಂಬ ಖುಷಿ ಆಯಿತು. ಬಟ್ ನಾವು ಹೋಗ್ತಾ ಇದ್ದೇವೆ ರೀಚ್ ಆಗ್ತಿಲ್ಲ, ಹತ್ರ ಅಂತೇಳಿ. ಸೊ ಇಲ್ಲಿ ಗೊತ್ತಾಯಿತು ನಮಗೆ, ಇಲ್ಲಿಂದಲೇ 7 ಕಿಲೋಮೀಟ್ರ್ ಇದೆ ಅಂತೇಳಿ. ಇಲ್ಲಿ ಎಲ್ಲ ಕಡೆ ಬೋರ್ಡ್ ಹಾಕಲಿಲ್ಲ, ಕೆಲವೊಂದು ಕಡೆ ಮಾತ್ರ ಬೋರ್ಡ್ ಹಾಕಿದ್ದಾರೆ. ಸೊ ನಾವು ಕೇಳ್ಕೊಂಡು ಬಂದ್ವಿ. ಅಂದರೆ ರೋಡ್ಸ್ ತುಂಬ ಇದೆ, ಒಂದೇ ರೋಡಲ್ಲ, ಸ್ಪ್ಲಿಟ್ ರೋಡ್ಸ್ ತುಂಬ ಇತ್ತು. ಸೊ ಕೇಳ್ಕೊಂಡು ಬಂದ್ವಿ. ಬಟ್ ಈ ಹಳ್ಳಿಯಲ್ಲೂ ತುಂಬ ಮನೆ ನೋಡಿದ್ವಿ. ಇವರು ಬೆಳಿಗ್ಗೆ ಹೇಳ್ಬೇಕಾದ್ರೆ ಒಳ್ಳೆ ವ್ಯೂ, ಎಷ್ಟು ಮನೆ ಇತ್ತು, ತುಂಬ ಮನೆ ಇತ್ತು. ಬಟ್ ಇನ್ನೊಂದು ಸ್ಪೆಷಲ್ ಮನೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲೊಂದು ಮನೆ ನೋಡಿದೆ ನಾನು. ನೋಡಿ ಈ ಮನೆ ಎಷ್ಟು ಚೆನ್ನಾಗಿದೆ ಅಂತೇಳಿ, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಕೊನೆಗೆ ಇಲ್ಲಿ ದೇವ್ರ ಮನೆದು ಬೋರ್ಡ್ ನೋಡಿದ್ವಿ ನಾವು. ಇಲ್ಲಿಂದ ರೋಡ್ ತುಂಬ ವರ್ಸ್ಟ್ ಆಗಿತ್ತು, ಚೆನ್ನಾಗಿರಲಿಲ್ಲ, ಸ್ವಲ್ಪನೂ ಚೆನ್ನಾಗಿರಲಿಲ್ಲ ರೋಡು. ನಮಗೆ ಇಲ್ಲಿಂದ ರೋಡ್ ಕೂಡ ಕಾಣಿಸ್ತಾ ಇರಲಿಲ್ಲ, ಫುಲ್ ಫಾಗ್ ಇತ್ತು. ನೋಡಿ ಯಾವ ರೀತಿ ಫಾಗ್ ಇದೆ ಅಂತೇಳಿ, ಫುಲ್ ಫಾಗ್ ಇತ್ತು. ಇದು ರೋಡೇ ಕಾಣಿಸ್ತಿರ್ಲಿಲ್ಲ. ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ.
ಎಲ್ಲರೂ ಹೇಳ್ತಾರಲ್ಲ ಡೆಸ್ಟಿನೇಷನ್ಗಿಂತ ಹೋಗೋ ರೋಡ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಅದೇ ರೀತಿ ಇದು ಹೋಗಬೇಕಾದ್ರೇ ಎಷ್ಟು ಒಳ್ಳೆ ಫಾಗಿತ್ತು. ನನಗೆ ವೀಡಿಯೋ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಫಾಗಿತ್ತು. ನಿಮಗೆ ಗೊತ್ತಾಗ್ತಿದೆಯಾ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಫಾಗಿತ್ತು. ಫೈನಲಿ ನಾವು ದೇವ್ರ ಮನೆಗೆ ಬಂದು ರೀಚ್ ಆದ್ವಿ. ವ್ಯೂ ಪಾಯಿಂಟಿಗೆ ಇನ್ನು ಹೋಗಬೇಕು. ಇದು ನಾವು ಕೆಳಗೆ ರೀಚ್ ಆಗಿದೆ ಅಷ್ಟೇ. ನೋಡಿ ಇಲ್ಲೇ ಎಷ್ಟು ಫಾಗ್ ಇದೆ ಅಂತೇಳಿ ಕಾಣ್ತಾ ಇರಲಿಲ್ಲ. ಆ ಸೈಡ್ ಈ ಸೈಡ್ ಯಾರಿತ್ತು ಅಂತೇಳಿ ಅಷ್ಟು ಫಾಗ್ ಇತ್ತು. ಸೊ ಇವಾಗ ನಾವು ಮೇಲ್ಗಡೆ ವ್ಯೂ ಪಾಯಿಂಟಿಗೆ ಹೋಗುವ ಅಂತೇಳಿ ಹೊರಟ್ವಿ. ಇಲ್ಲಿ ತಿನ್ಲಿಕ್ಕೆ ಒಂದು ಸ್ವೀಟ್ ಕಾರ್ನ್ ಶಾಪ್ ಇತ್ತು. ಸೊ ಅಲ್ಲಿ ಸ್ವೀಟ್ ಕಾರ್ನ್ ತಗೊಳ್ಳುವ ಅಂತ ಹೋದ್ವಿ. ನೆಟ್ವರ್ಕ್ ಕೂಡ ಇರಲಿಲ್ಲ. ಮತ್ತು ಅವ್ರ ಹತ್ರನೇ ವೈಫೈ ತಗೊಂಡು ಸ್ವೀಟ್ ಕಾರ್ನ್ ಎಲ್ಲ ತಗೊಂಡು ತಿಂದ್ಕೊಂಡು ಮೇಲ್ಗಡೆ ವ್ಯೂ ಪಾಯಿಂಟಿಗೆ ಹೊರಟ್ವಿ. ಅದು ವೈಫೈ ಆನ್ ಮಾಡಿ ಮಾಡಬೇಕಾದ್ರೇ ತುಂಬ ಹೊತ್ತಾಯಿತು ಕನೆಕ್ಟ್ ಆಗಲಿಕ್ಕೆ. ಆದರೆ ಜಿಯೋ ಮಾತ್ರ ಸಿಗ್ತಾಯಿತ್ತು, ಬೇರೆ ಯಾವುದು ನೆಟ್ವರ್ಕ್ ಕೂಡ ಸಿಗ್ತಾ ಇರಲಿಲ್ಲ. ಇವಾಗ ಸ್ವೀಟ್ ಕಾರ್ನ್ ತಗೊಂಡ್ವಿ. ಸ್ವೀಟ್ ಕಾರ್ನ್ ತಗೊಂಡು ಇವಾಗ ಮೇಲ್ಗಡೆ ಹೊರಟ್ವಿ. ನೋಡಿ ಎಷ್ಟು ಫಾಗ್ ಇದೆ ಅಂತೇಳಿ. ಇಲ್ಲಿ ತುಂಬ ಗಾಳಿ ಬರ್ತಾ ಇತ್ತು. ಸೊ ಮೇಲ್ಗಡೆ ಬೇರೆ ಹತ್ತಲಿಕ್ಕಿತ್ತು. ಸ್ವಲ್ಪ ಕಷ್ಟ ಆಗ್ತಿತ್ತು, ಅಂದರೆ ಗಾಳಿಯಲ್ಲಿ ನಿಲ್ಲಲಿಕ್ಕೆ ಆಗ್ತಿರ್ಲಿಲ್ಲ, ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮೆಲ್ಲ ಹೋಗ್ತಾ ಇದ್ದೇವೆ. ನಾವು ಫೋಟೋಸ್ ವೀಡಿಯೋಸ್ ಮಾಡುವ ಅಂತೇಳಿ ರೇನ್ಕೋಟ್ ತೆಗೆದ್ವಿ. ಸ್ವಲ್ಪ ಲೈಟಲ್ಲಿ ಮಳೆ ಬರ್ತಾಯಿತ್ತು, ಬಟ್ ಮತ್ತೆ ಜೋರು ಮಳೆ ಬಂತು, ನಿಲ್ಲಿಕ್ಕಾಗಲಿಲ್ಲ. ಫುಲ್ಲು ಒದ್ದೆ ಆದ್ವಿ. ರೇನ್ಕೋಟ್ ಹಾಕುವ ಅಂತ ಹೇಳುವಷ್ಟರಲ್ಲಿ ಜೋರು ಮಳೆ ಬಂತು. ಅಷ್ಟರಲ್ಲಿ ಒದ್ದೆ ಆಗಿದ್ವಿ, ಅಂದರೆ ನಾವು ಟಾಪಲ್ಲಿ ಇದ್ವಲ್ಲ. ಸೊ ಹಾಗಾಗಿ ಮಳೆ ಜೋರು ಬರ್ತಾಯಿತ್ತು. ನೋಡಿ ಎಷ್ಟು ಮಳೆ ಬರ್ತಾಯಿದೆ. ಆಲ್ರೆಡಿ ನಾವು ಒದ್ದೆ ಆಗಿದ್ವಿ, ಕೆಳಗಡೆ ಹೋಗ್ಲಿಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಗಾಳಿ ಇತ್ತು. ಸೊ ಇಲ್ಲಿ ಬರಬೇಕಾದ್ರೆ ನೀವು ಟೈಮ್ ನೋಡ್ಕೊಂಡು ಬನ್ನಿ. ಇದೆಲ್ಲ ಒಳ್ಳೆ ಟೈಮಲ್ಲ ಅಂತ ಹೇಳಿದರೆ ಮಳೆ ಇಲ್ಲಿ 100% ಇರುತ್ತೆ. ಸೊ ನೀವು ಡಿಸೆಂಬರ್, ನವೆಂಬರ್ ಆ ಟೈಮಲ್ಲಿ ಬರ್ಬೋದು. ಸೊ ಮತ್ತೆ ನಾವು ರಿಟರ್ನ್ ಕೆಳಗಡೆ ಬಂದ್ವಿ. ಯಾಕಂತ ಹೇಳಿದರೆ ಒದ್ದೆ ಎಲ್ಲ ಆದರೆ ಅಲ್ಲಿ ವೀಡಿಯೋ ಎಲ್ಲ ಜಾಸ್ತಿ ಮಾಡಲಿಕ್ಕಾಗಲಿಲ್ಲ, ತುಂಬ ನಿಲ್ಲಕ್ಕೂ ಆಗಲಿಲ್ಲ, ಚಳಿ ಆಗ್ತಾಯಿತ್ತು. ಸೊ ಹಾಗಾಗಿ ರಿಟರ್ನ್ ಬಂದ್ವಿ. ಇಲ್ಲೇ ವ್ಯೂ ಪಾಯಿಂಟಲ್ಲಿ ಒಂದು ಸ್ಮಾಲ್ ಟೆಂಪಲ್ ಕೂಡ ಇತ್ತು, ಬಟ್ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಒದ್ದೆ ಆಗಿದ್ವಿ. ಸೊ ಹಾಗಾಗಿ ಹೋಗಲಿಲ್ಲ ನಾವು. ಇನ್ನೊಂದು ಸಲ ಬಂದರೆ ನಾನು 100% ನಾನು ನಿಮಗೆ ತೋರಿಸ್ತೇನೆ ಅದು ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿಗೆ ನಾನು ಸ್ಮಾಲ್ ವಿಡಿಯೋ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.